ಅಯ್ಯೋ ದುರ್ವಿಧಿಯೇ ದೇವ್ರೇ, ನಮಗೆ ಯಾಕಪ್ಪ ಹಿಂಗ್ ಮಾಡ್ತಿ? ಮೊನ್ನೆ ನೋಡಿದ್ರ ಹಂಗ್ ಸೋತ್ರು, ಇವತ್ತು ನೋಡಿದ್ರ ಹಿಂಗ್ ಸೋತ್ರು. ಆ ಮ್ಯಾಚ್ ಸೋಲೋ ಮ್ಯಾಚಾ? ಅಲ್ವೇ ಅಲ್ಲ. ಈ ಮ್ಯಾಚ್ ಸೋಲೋ ಮ್ಯಾಚಾ? ನೋ ವೇ, ಚಾನ್ಸೇ ಇಲ್ಲ. ಇದು RCB ಮ್ಯಾಚ್ ಅಂದ್ರೆ. ಇವ್ರನ್ನೇನು ಹೊಗಳ್ಬೇಕು ತೆಗಳ್ಬೇಕು ಒಂದೂ ಗೊತ್ತಾಗ್ತಿಲ್ವಿ. ಯಾಕಮ್ಮ ನಮ್ಮ ಹೊಟ್ಟೆ ಉರಿಸ್ತೀರಾ? ಗಂಡ್ ಮಕ್ಳ ಟೀಮ್ಗಿಂತ ಹೆಣ್ಮಕ್ಳ ಟೀಮ್ ತುಂಬಾ ಚೆನ್ನಾಗಿದೆ, ಫೈಟ್ ಕೊಡ್ತಾರೆ, ತುಂಬಾ ಚೆನ್ನಾಗಿ ಗೇಮ್ ಆಡ್ತಾರೆ, ಹಂಗ್ ಆಡ್ತಾರೆ ಹಿಂಗ್ ಆಡ್ತಾರೆ ಅಂತ ನಾವು ಅನ್ಕೊಂಡಿದ್ರೆ ಇವ್ರಿಗೂ ಅವ್ರ ನೆರಳು ಬಿತ್ತ. ಅಯ್ಯೋ ದೇವ್ರಿ, ಏನ್ ಹೇಳಣ ಇವ್ರಿಗೆ. 180 ರನ್ ಹೊಡೆದು ಸೋತಿದ್ದೀವಿ ಅಂತಂದ್ರ ಅವನವನ್ ಒಳ್ಳೆ ಸ್ಟ್ರಾಂಗ್ ಟೀಮ್ ಐತಿ, ಬುಡಪ್ಪ ಸೋತಾರ ಅನ್ನಂಗಲ್ಲ. ಡಲ್ ಟೀಮ್ ಕೂಡ ಸೋತಾರ. ಏನ್ ಹೇಳ್ಬೇಕು ಇವ್ರಿಗೆ. ಈಸಿಯಾಗಿ ಗೆಲ್ಲೋ ಮ್ಯಾಚ್ಗಳನ್ನ ಹಿಂಗೂ ಸೋಲ್ಬಹುದು ಅಂತ ನಮ್ಮ RCB ಮಹಿಳೆಯರು ಹೇಳಿಕೊಟ್ಟಾರೆ ಇವತ್ತು. ಲಾಸ್ಟ್ ಓವರ್ 18 ರನ್ಗಳು ಡಿಪೆಂಡ್ ಮಾಡೋಕೆ ಆಗ್ಲಿಲ್ಲ ಅಂತಂದ್ರ ತಿಳ್ಕೊಂಬಿಡಿ ನಮ್ಮ RCB ಬೌಲಿಂಗ್ ಸ್ಟ್ರೆಂತ್ ಸ್ಟೇಬಲ್ ಆಗಿದೆ ಅಂತ. ಅಲ್ಲ, ನಮಗೂ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೂ ಆಗ್ ಬರೋದಿಲ್ವೋ ಹೇಗೋ ಅಂತ. ಹೊರಗೆ ಹೋಗಿ ಗೆದ್ದು ಬರ್ತಾರ, ಇಲ್ಲಿ ಪಲ್ಟಿ ಹೊಡೆದು ಬೀಳ್ತಾರ. ಒಬ್ಬರಾದ್ರೂ ಬೌಲಿಂಗ್ ನೆಟ್ಟಿಗೆ ಮಾಡಿದ್ರ ಇವತ್ತು? ಇಲ್ವೇ ಇಲ್ಲ. 6 ಮೇಲೆ 6 ಓಡಿಸ್ಕೊಂಡಿದ್ದು. ಆ ಅಮ್ಮ ರೇಣುಕಾ ಸಿಂಗ್ಗೆ ಲಾಸ್ಟ್ ಓವರ್ ಬೌಲಿಂಗ್ ಡಿಪೆಂಡ್ ಮಾಡೋಕೆ 40 ರನ್ಗಳು ಬೇಕನ್ಸುತ್ತ. 18 ರನ್ ಸಾಕಂಗಿಲ್ಲ ಅಂತೇಳಿ ಮೇಲೆ ಪ್ರಯತ್ನ ಪಡ್ರಿ RCB ಬ್ಯಾಟ್ಸ್ಮನ್ಗಳೆಲ್ಲರೂ. ಅಪೋಸಿಟ್ ಟೀಮ್ ನೋಡ್ರಿ 8 ವಿಕೆಟ್ ಹೋದ್ರು ಸಮೇತ 6 ಹೊಡಿಯುತ್ತಾರೆ. ನಮ್ಮ ಟೀಮ್ನಾಗ 6 ವಿಕೆಟ್ ಹೋದಂದ್ರೆ ಆತ್ ಮುಗೀತು ಕತಿ. ಹಿಂಗ ಹೇಳ್ಕೊಂತ ಹೋದ್ನಪ್ಪ ಅಂದ್ರೆ ಹಿಂಗ ಆಗ್ತೈತಿ. ಯಾರ ಬಗ್ಗೆ ಹೇಳ್ಬೇಕು ಯಾರ ಬಗ್ಗೆ ಇಲ್ಲ ಒಂದು ಗೊತ್ತಾಗ್ತಾ ಇಲ್ಲ. ಮ್ಯಾಚ್ ನಂಬರ್ 9 WPL 2025 ಈ ಒಂದು ಗೇಮ್ ಆರಂಭವಾಗುತ್ತೆ. ಟಾಸ್ ಸೋತು ಬ್ಯಾಟಿಂಗ್ ಆಟ ಆಡೋಕೆ ಬರ್ತಾರೆ ಮಂದಾನ ಹಾಗೂ ಬ್ಯಾಟ್ ಅವರು. ಇವರ ಒಂದು ಕಾಂಟ್ರಿಬ್ಯೂಷನ್ ಅಷ್ಟಾಗಿ ಏನು ಚೆನ್ನಾಗಿರಲಿಲ್ಲ. ಅಲ್ಪ ಮೊತ್ತಕ್ಕೆ ಮಂದಾನ ಅವರು ಬೋಲ್ಡ್ ಆಗಿ ಔಟ್ ಆಗಿ ಹೋಗ್ತಾರೆ. ಇವರು ಔಟ್ ಆದ ನಂತರ ಎಲಿಸ್ ಪೆರ್ರಿ ಅವರು ಬಂದು ಅವರ ಜೊತೆ ಎಲಿಸ್ ಪೆರ್ರಿ ಅವರು ಉತ್ತಮವಾಗಿರ್ತಕ್ಕಂಥ ಒಂದು ಇನ್ನಿಂಗ್ಸ್ ಕಟ್ಟುತ್ತಾರೆ ಅಂತ ಹೇಳ್ಬೋದು. ಬ್ಯಾಟ್ ಅವರು ಸಹ ಹೋದ್ ಮ್ಯಾಚ್ ಏನು ಅಷ್ಟಾಗಿ ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಈ ಒಂದು ದಿವಸ ಉತ್ತಮವಾಗಿರ್ತಕ್ಕಂಥ ಬಿಲ್ಡ್ ಮಾಡಿದ್ರು ಅಂತ ಹೇಳ್ಬೋದು ಇನ್ನಿಂಗ್ಸ್ ನ. ಮೊದಲೆಲ್ಲ ತಿಣಕಾಡಿ ಆಮೇಲೆ ಪೆರ್ರಿ ಅವರು ಹೊಡೆಯೋದು ನೋಡ್ಕೇಸಿ ಇವರು ಸಹ ಹೊಡೆಯಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳ್ಬೋದು. 117 ರನ್ಗಳವರೆಗೆ ಈ ಒಂದು ತಂಡದ ಮೊತ್ತವನ್ನು ತೆಗೆದುಕೊಂಡು ಹೋಗ್ತಾರೆ. ಈ ಒಂದು ಜೊತೆ ಆಟ 41 ಬಾಲಿಗೆ 57 ರನ್ಗಳನ್ನು ಹೊಡೆದು ಔಟ್ ಆಗುತ್ತಾರೆ. ಈ ಹಂತದಲ್ಲಿ 14.4 ಓವರ್ ಆಗಿರ್ತವೆ ಇವರು ಔಟ್ ಆದಾಗ. ಸೊ ಇಲ್ಲಿಂದ ಇನ್ನಿಂಗ್ಸ್ ಬೇರೆ ಲೆಕ್ಕನ ತೆರಿತು ಅಂತ ಹೇಳ್ಬೋದು. ಇವರು ಔಟ್ ಆದ್ಮೇಲೆ ವೇರಮ್ ಅವರು ಬರ್ತಾರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ರನ್ಔಟ್ ಆಗಿ ಹೋಗ್ತಾರೆ. ಇವರು ಸಹ 19 ಓವರ್ಸ್ ಅಲ್ಲಂತೂ ತುಂಬುತ್ತಾರೆ ಪೆರ್ರಿ ಅವರು. ದೀಪ್ತಿ ಅವರಿಗೆ ಸತತವಾಗಿ 16ರಿಂದ 17 ರನ್ ವರೆಗೆ ತುಂಬುತ್ತಾರೆ ಈ ಒಂದು ಓವರಲ್ಲಿ. ಲಾಸ್ಟ್ ಓವರ್ ಅಷ್ಟಾಗಿ ರನ್ಗಳು ಬರಲೇ ಇಲ್ಲ. 181 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿ ಏಕಾಂಗಿ ಹೋರಾಟ 56 ಬಾಲಿಗೆ 90 ರನ್ಗಳ ಒಂದು ವೈಯಕ್ತಿಕ ಮೊತ್ತದೊಂದಿಗೆ RCB ತಂಡ 180 ರನ್ಗಳನ್ನು ಟಾರ್ಗೆಟ್ ಕೊಡುತ್ತಾರೆ. ಜೊತೆಗೆ ಆರೆಂಜ್ ಕ್ಯಾಪ್ ಸಹಿತ ಎಲಿಸ್ ಪೆರ್ರಿ ಅವರಿಗೆ ದೊರೆಯುತ್ತೆ. ಈ ಒಂದು ಬೃಹತ್ ಮೊತ್ತ ಆಗಿರ್ತಕ್ಕಂಥ ಟಾರ್ಗೆಟ್ನ ಭೇದಿಸೋಕ್ಕಿಂತ ಬರ್ತಾರೆ ವೃಂದಾ ದಿನೇಶ್ ಹಾಗೂ ನಾವಿಗೇರಿ ಅವರು. ಸಡನ್ಲಿ ಬೇಗ ಔಟ್ ಆಗ್ತಾರೆ, ಬಟ್ ಒಳ್ಳೆ ಕ್ಯಾಮೆ ಕೊಟ್ಟು ನಮ್ಮ ಒಂದು ಕೈಲಿ ಎಷ್ಟು ಸಾಧ್ಯ ಅಷ್ಟು ಒಂದು ಕೊಡುಗೆನ ಒಂದು ತಂಡಕ್ಕೆ ಕೊಡ್ತಾರೆ ಅಂತ ಹೇಳ್ಬೋದು. ಇದಾದ ನಂತರ ದೀಪ್ತಿಯವರು ಬರ್ತಾರೆ, ಉಮಾ ಅವರು. ಇವರಿಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ತಂಡಕ್ಕೆ ಬೇಕಾಗಿರ್ತಕ್ಕಂಥ ಚಿಕ್ಕ ಕೊಡುಗೆ ಅಂತ ಹೇಳ್ಬೋದು. ಆ ರೀತಿ ಒಂದು ಚಿಕ್ಕ ಕೊಡುಗೆನ ಸಹ ಇವರು ಕೊಡ್ತಾರೆ. ಬಾಲ್ ಟು ಡಬಲ್ ರನ್ಗಳನ್ನು ಹೊಡೆದು ಚೇಜಿಂಗ್ ಅಲ್ಲಿ ಸೂಪರ್ ಓವರ್ ಆಗುತ್ತೆ. 9 ರನ್ಗಳನ್ನ ಹೊಡಿತಾರೆ ಅಂತ ಹೇಳ್ಬೋದು ಇವ್ರೆ ಮತ್ತೆ ಒಳ್ಳೆ. ಅಲ್ಲಿ ಲಾಸ್ಟ್ ಓವರು 18 ರನ್ ಕೊಟ್ಟವ್ರೆ. ಇಲ್ಲಿ ಬರೀ 4 ರನ್ ಹೊಡ್ಯಕ್ಕೆ ಆಗ್ತಾ ಇಲ್ಲ, 9 ರನ್ ಹೊಡ್ಯಕ್ಕೆ ಆಗ್ತಾ ಇಲ್ಲ ಬ್ಯಾಟ್ಸ್ಮನ್ಗಳು, ಜೆನ್ಯೂನ್ ಬ್ಯಾಟ್ಸ್ಮನ್ಗಳಾಗಿ. ನೆಕ್ಸ್ಟ್ ಮ್ಯಾಚ್ ಯಾರು ಕೊಟ್ಟಾಗಿದೆ RCB ಅವ್ರದ್ದು ಅನ್ನೋದಾದ್ರೆ ಗುಜರಾತ್, ಡೆಲ್ಲಿ, UP ವಾರಿಯರ್ಸ್, ಮುಂಬೈ ತಂಡದಲ್ಲಿ ಕೊಟ್ಟಾಗಿದೆ. ಡೆಲ್ಲಿ MI ತುಂಬಾ ಸ್ಟ್ರಾಂಗ್ ಆಗಿದೆ. 4 ಮ್ಯಾಚಲ್ಲಿ 3 ಮ್ಯಾಚ್ ಆದರೂ ಗೆಲ್ಲೇಬೇಕು RCB ತಂಡ. RCB ಅವರು ಎಲ್ಲಿ ಎಡುತ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದ್ರೆ ಬೌಲಿಂಗ್ ದಲ್ಲಿ ಉತ್ತಮವಾಗಿರ್ತಕ್ಕಂಥ ಲಯ ಇಲ್ಲ. ಎರಡನೇದಾಗಿ ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಇಲ್ಲ ಪ್ರತಿಯೊಬ್ಬರದ್ದು. ಮೂರನೇದಾಗಿ ಫೀಲ್ಡಿಂಗ್ ಸುಧಾರಿಸಬೇಕು. ನಾಲ್ಕನೇದಾಗಿ ಯಾವ ಸಂದರ್ಭಕ್ಕೆ ಯಾವ ಬೌಲರ್ನ ಬೌಲ್ ಮಾಡೋಕೆ ಇಳಿಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಬಹಳಷ್ಟು ಎಡುತ್ತಾ ಇದ್ದಾರೆ. ಪಾಪ ನಮ್ಮ ಸ್ಮೃತಿಯವರು ಏನು ಮಾಡ್ಬೇಕು ಹೇಳಿ. ಟೀಮಲ್ಲಿ ಒಳ್ಳೆ ಬ್ಯಾಟ್ಸ್ಮನ್ಗಳೇ ಇಲ್ಲ, ಇಬ್ಬರು ಮೇಲೆ ಡಿಪೆಂಡ್ ಆಗಿದೆ ಒಂದು ತಂಡ. ದೇಶೀಯ ಆಟಗಾರ ಸ್ಥಿರ ಪ್ರದರ್ಶನ ಕೊರತೆ ಎದ್ದು ಕಾಣ್ತಾ ಇದೆ. ಸಿಚುವೇಶನ್ಗೆ ತಕ್ಕ ಹಾಗೆ ಬೌಲ್ ಮಾಡಿ ಡಿಪೆಂಡ್ ಮಾಡಿಕೊಳ್ಳೋ ಎದುರಾಳಿಗಳಿಗೆ ನಡುಕ ಹುಟ್ಟಿಸುವಂಥ ಬೌಲಿಂಗ್ ಪ್ರದರ್ಶನ ಇಲ್ಲ. ಇಂಥ ಒಂದು ಟೀಮ್ನ ಇಟ್ಕೊಂಡು ಗೆಲ್ಲು ಅಂತಂದರೆ ಅದು ಹೆಂಗೆ ಗೆಲ್ತಾರೆ ಅಂತ. ನನಗೇನೋ ಈ ಟೀಮ್ ಈ ವರ್ಷ ಲೀಗ್ ಹಂತದ ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ ಅಥವಾ ಫೈನಲ್ಗೆ ಹೋಗ್ತಾರೆ ಅಂತ ಅನಿಸ್ತಾನೆ ಇಲ್ಲ, ಭರವಸೆನೂ ಇಲ್ಲ. ಹಂಗೇನಾದರೂ ಇವರು ಅಪ್ಪಿ ತಪ್ಪಿ ಹೋದ್ರೆ ಫೈನಲಿಗೆ ಅದು ಒಂದು ದೊಡ್ಡ ಪವಾಡನೇ ಆಗಬೇಕು ಅನ್ಸುತ್ತೆ.
ಇಷ್ಟ ಆಗಿತ್ತು ಇವತ್ತಿನ ಒಂದು RCB ಪುರಾಣದ ಕತೆ. ಸೊ ಗಾಯ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.